ಆ್ಯಂಡ್ ಗಾಯ್ಸ್ ಇದು ಗಾಯ್ಸ್ ನಮ್ಮ ಹೊಲ. ಹಿಂಗೆ ಇಂಥ ಲೈಫ್ ಸ್ಟೈಲಲ್ಲಿ ನಾವು ಬದುಕೋದು. ಸೊ ಇವತ್ತಿಂದ ಅಲ್ಲ, ಭಾಳ ವರ್ಷಗಳಾಯಿತು ಇಲ್ಲಿ ಬರ್ತಾನೆ ಇರ್ತೀವಿ, ಮನಃಶಾಂತಿಯಿಂದ ಕುಂತ್ಕೊತೀವಿ, ಒಬ್ರ ಜೊತೆ ಒಬ್ಬರು ಮಾತಾಡ್ತೀವಿ. ಸೊ ಇಲ್ಲಿ ಇರೋ ನೆಮ್ಮದಿನೇ ಬೇರೆ ಗೈಸ್. ಅಂದರೆ ಎಲ್ಲಾದರೂ ನೋಡಿ ಒಂಥರ ಪ್ರಶಾಂತತೆ, ಯಾರು ಕಿರಿಕಿರಿ ಇಲ್ಲ, ಯಾರು ತಂಟೆನೂ ಇಲ್ಲ, ಅಕ್ಕಪಕ್ಕದವ್ರ ಮನೆ ಜಗಳನೂ ಆ ಥರ ಕೂಡ ಯಾವುದೂ ಇಲ್ಲ ಗೈಸ್. ಇಲ್ಲಿ ನೋಡ್ಬೋದು ಖುಷಿಯಾಗಿರೋ ಅಂಥ ಇದು ಖುಷಿ ಯಾವುದಾದ್ರೂ ಇದ್ದರೆ ಅದು ಇದೊಂದೇ ಅನ್ನಿಸುತ್ತೆ ಗೈಸ್ ನನಗೆ ಅನಿಸಿದ ಮಟ್ಟಿಗೆ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇವತ್ತೇನಪ್ಪ ವಿಶೇಷ ಅಂತಂದರೆ, ನಮ್ಮ ಊರಲ್ಲಿ ಇವತ್ತು ಮಾಡ ಫುಲ್ಲು ಜಾಸ್ತಿ ಆಗ್ಬಿಟ್ಟದು ಗೈಸ್. ಯಾಕೇನೋ ಗೊತ್ತಿಲ್ಲ, ಫುಲ್ಲು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಫುಲ್ಲು ಮಾಡನೇ ತುಂಬಿರುತ್ತೆ. ಇವತ್ತು ಮಾಡ ಜಾಸ್ತಿ ಐತೆ. ಸೊ ಮಳೆ ಬಂದರೆ ಬರ್ಬೋದು, ಹೇಳೋಕ್ಕಾಗಲ್ಲ. ಆ್ಯಂಡ್ ತೋರಿಸ್ತೀನಿ ಬನ್ನಿ ಹೆಂಗೈತಂತ. ಸೊ ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ಮಾಡ ತುಂಬಿಬಿಟ್ಟೈತೆ ಇವತ್ತು. ಸೂರ್ಯನ ಮಗನೇ ಕಾಣಿಸ್ತಾ ಇಲ್ಲ. ಆ್ಯಂಡ್ ಸೊ ಮಳೆ ಬಂದರೆ ಬರ್ಬೋದು ಗೈಸ್, ಇವತ್ತೇನು ಹೇಳೋಕ್ಕಾಗಲ್ಲ. ಮಳೆ ಬಂತಂದರೆ ಇವತ್ತು ಫುಲ್ ಶೂಟ್ ಮಾಡ್ತೀನಿ. ಆದರೆ ನಾನು ಮಳೆನಲ್ಲಿ ತೊಳಿಬೇಕು ಅಂದ್ಕೊಂಡಿದ್ದೀನಿ, ಯಾಕಂದರೆ ಬಿಸಿಲಿಗೆ ಸರಿ ಹೋಗುತ್ತೆ ಗೈಸ್. ಇವತ್ತು ಮಳೆ ಬರ್ಬೇಕಂತ ಬೇಡ್ಕೊತಾ ಇದ್ದೀನಿ. ಸೊ ಗಾಯ್ಸ್, ನಮ್ಮ ಮಾಮಗೆ ಇವಾಗ ಕಟಿಂಗ್ ಮಾಡ್ಸೋಕೆ ಹೋಗ್ತದೆ ಗುರುಗಳಿಗೆ. ಸೊ ಗಾಯ್ಸ್, ಫೈನಲಿ ಕಟಿಂಗ್ ಆಗಿ ಹೋಗಿದೆ. ಇವಾಗ ಕಟಿಂಗ್ ಮುಗಿಸ್ಕೊಂಡ್ಬಂದಿದ್ವಿ, ಇನ್ನೇನು ಇವಾಗ ಮನೆಗೆ ಹೋಗ್ಬೇಕು. ಆಯ್ತು ಗಾಯ್ಸ್, ನೋಡ್ಬೋದು ಹೆಂಗದ ನಮ್ಮ ಮಾಮ. ಸಣ್ಣ ಬೇಬಿ ಕಟಿಂಗ್ ಮಾಡಿಸ್ಬಿಟ್ಟಿವಿ ಗಾಯ್ಸ್ ಇವತ್ತು. ಮಾಮ ಹೆಂಗೆ ಅನ್ಸಕ್ಕೆ ಕುಂತತ್ತೆ ಕಟಿಂಗ್ ಮಾಡಿಸಿದ್ಮೇಲೆ? ವಿಷಯ ಅಂತಂದರೆ, ಇಷ್ಟು ಕಾಯಿನ್ಸ್ಗಳು ಬರೀ 300 ರೂಪೀಸ್ ಇದ್ದಾವೆ ಇವಾಗ. ಇಷ್ಟೊಂದು ಕಾಯಿನ್ಸ್ ಸರಿ ವಜಾ ಕೂಡ ಇದಾವೆ ವೇಟ್. ಸೊ 300 ರೂಪೀಸ್ ಇದು ಇನ್ನೂ ಇದಾವೆ ಗೈಸ್, ಅವನ್ನೆಲ್ಲ ಕೌಂಟ್ ಮಾಡ್ತಾ ಇದ್ದೀವಿ. ಸೊ ಕೌಂಟ್ ಮಾಡಿದ್ದಾದಮೇಲೆ ಎಷ್ಟಾಯಿತು ಏನಾಯಿತು ಅಂತ ಹೇಳ್ತೀವಿ. ಸೊ ಗಾಯ್ಸ್, ಟೈಮ್ ಬಂದ್ಬಿಟ್ಟು 2 ಗಂಟೆ ಬಂದೈತೆ ಇನ್ನೇನು. ಸೊ ಊಟ ಟೈಮು. ಸೊ ಅಮ್ಮ ಊಟ ಮಾಡೋಕ್ಕೆ ಹೋಗೋದು. ಆ್ಯಂಡ್ ಇಷ್ಟೊತ್ತಕನ ಫೋನ್ ಹೀಟರ್ ಇಟ್ಟಿದ್ದು ಗೈಸ್. ಫೋನ್ ಹೀಟರ್ ಇರಬಾರ್ದಂತ ಏನು ಮಾಡಿದ್ರು ಗೊತ್ತಾ, ಡೀಪ್ ಫ್ರಿಜ್ನಲ್ಲಿ ಇಟ್ಬಿಟ್ಟಿದ್ದೆ ಗೈಸ್ ಇಷ್ಟೊತ್ತಕನ ಫೋನ್. ಸೊ ಅದಕ್ಕೆ ವೀಡಿಯೋ ಆಗ್ತೈತಿ ಇವಾಗ. ಸೊ ಗಾಯ್ಸ್, ಮನೆಗೆ ಹೋಗಿ ಸಾಮಾನುಗಳು ಎಲ್ಲ ಕೊಟ್ಟು ಬರ್ಬೇಕಂತೆ. ಸೊ ಮನೆ ಕಡೆ ಹೋಗ್ತಾ ಇದ್ದೀವಿ. ಪ್ರಯಾಣ ಮನೆ ಕಡೆಗೆ. ಸೊ ನಾವು ಮಳೆ ಬರ್ತದೆ ಅಂದ್ಕೊಂಡಿದ್ದೀವಿ, ಇವತ್ತು ಮಳೆ ಬಂದಿಲ್ಲ. ಮಾಡ ಅಂತೂ ಜಾಸ್ತಿ ಐತೆ ಗೈಸ್ ಇವತ್ತು. ಸೊ ಮಳೆ ಬರ್ತಾ ಇಲ್ಲ, ಏನೇನು ಗೊತ್ತಿಲ್ಲ. ಸೊ ನಾನಂತೂ ಅಂದ್ಕೊಂಡಿದ್ದು ಮಳೆ ಬರ್ತದೆ ಏನೋ ಇಷ್ಟರಾಗ ಅಂತ ಅಂದ್ಕೊಂಡಿದ್ದೆ. ಮಳೆ ಏನು ಬರಲಿಲ್ಲ, ಇನ್ನೂ ಬಿಸಿಲು ಬರೋಕೆ ಭಾಳ ಸೆಕೆ ಐತಿ ಇವತ್ತು. ಆ್ಯಂಡ್ ಸಾಮಾನು ಬಂದ್ಬಿಡೋದೆ. ಸೊ ಅಲ್ಲಿ ನೋಡ್ತಾ ಇದ್ದಿರಲ್ಲ ಗಿಡ, ಇದು ಒಂಥರ ಪಾರ್ಕ್ ಥರ ಐತಲ್ಲ ಗೈಸ್, ಫೋಟೋ ಶೂಟಿಗೆಲ್ಲ. ಸೊ ನೋಡ್ತಾ ಇದ್ದೀರ ಗೈಸ್, ಇದು ಭಾಳ ಹಳೆಯ ಗುಡಿ ಅಂತೆ ಗೈಸ್ ಇದು. ಆದರೆ ಇದಕ್ಕಿನ್ನ ರೂಫ್ ಆಗಲಿ ಏನಾಗಲಿ ಕಟ್ಟಿಲ್ಲ. ಆ್ಯಂಡ್ ಗೈಸ್, ಇವತ್ತು ಈ ಕಲ್ಲುಗಳಿಗೆಲ್ಲ ಇವತ್ತು ಪೇಂಟ್ ಹೊಡೆದು ಹೋಗ್ಬಿಟ್ಟಿದ್ದಾರೆ ಗೈಸ್. ನೋಡ್ತಾ ಇದ್ದೀರಲ್ಲ, ಪೇಂಟ್ ಹೊಡೆದು ಈ ಕಲ್ಲುಗಳೆಲ್ಲ ಇನ್ನೇನು ಸ್ವಲ್ಪ ದಿನ ಲೇಟ್ಗಳು ಆಗ್ಬಿಡ್ತಾವೆ ಗೈಸ್. ಮುಂದೆ ಎಲ್ಲ ಲೇಔಟ್ ಆಗುತ್ತೆ ಅನ್ನಿಸ್ತೈತೆ, ಆಗುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಗಾಯ್ಸ್, ನಮ್ಮ ಹೊಲದಲ್ಲಿ ಹೊಸ ಬದಲಾವಣೆ ಅಂತ ಏನಂತ ಹೇಳಿದ್ನಲ್ಲ. ಸೊ ಏನಪ್ಪ ಅಂತಂದ್ರೆ, ನಮ್ಮ ಪಕ್ಕದ ಹೊಲದವ್ರು ಮಾಡ್ಸಿರೋದು, ನಾವು ಕೂಡ ಅಲ್ಲ ಇದು. ಸೊ ನಮ್ಮ ಪಕ್ಕದ ಹೊಲದವ್ರು ಏನು ಮಾಡ್ಸಾರಪ್ಪ ಅಂತಂದರೆ, ನೋಡ್ಬೋದು ಇಷ್ಟು ಒಳ ತೆಗ್ದು ತೋರಿಸಿದ್ದಾರೆ. ಆ್ಯಂಡ್ ತೆಗ್ದು ಸರಿಯಾಗಿ ಒಂದು 2-3 ಗಿಡನಾದರೂ ಹೊಡೆದೇ ಬಿಟ್ಟಿದ್ವಿ. ಸೊ ಗಾಯ್ಸ್, ಇಲ್ಲಿಂದನೇ ಗುಡ್ಡಕ್ಕೆ ಹೋಗೋ ದಾರಿ ಇರೋದು. ಅಂದರೆ ಗುಡ್ಡ ಅಂದರೆ ಅಷ್ಟೊಂದು ಎತ್ತರವಾಗಿ ಅಲ್ಲೇ ಇರೋದು, ಎತ್ತರವಾದದ್ದು ಗುಡ್ಡ. ನಾವು ಅಲ್ಲಿಗೆ ಹೋಗ್ತಾ ಇಲ್ಲ, ಜಸ್ಟ್ ಪಕ್ಕಕ್ಕೆ ಅಲ್ಲೇ ಹೆಂಗಿದೆ ಇದು ಅಂತ ನೋಡಿಲ್ಲ ನಾನು. ಸೊ ಇಲ್ಲಿ ಒಂದು ಹಾವಿನ ಹುತ್ತೈತೆ, ಭಾಳ ದೊಡ್ಡ ಹುತ್ತು ಗೈಸ್ ಇದು. ಹುತ್ತುಗಳು ಅದಾವ ಇಲ್ಲಿ, ಫುಲ್ ಹೈಟ್ವರೆಗೆ ಹೋಗ್ಬೇಕು ಗೈಸ್, ಇನ್ನು ಮೇಲೆ ಹೋಗೋದಕ್ಕೆ. ಸೊ ಒಂಥರ ಮೆಟ್ಲು ಥರ ಐತೆ ಗೈಸ್ ಇಲ್ಲಿ, ನೋಡ್ತಾ ಇದ್ರೆ ಹಿಂಗೆ ಮೇಲೆ ಹೋಗ್ಬಿಡ್ಬೇಕು. ಸೊ ಹೋಗೋಣ ಬನ್ನಿ, ಹೆಂಗಿರುತ್ತೆ ಮೇಲೆ ಹೋಗಿ.
ಅಕ್ಕಪಕ್ಕದವ್ರ ಹೊಲಗಳು ಹೆಂಗೆ ಕಾಣಿಸ್ತಾವಂತ. ಸೊ ಅಲ್ಲಿ ಹೋಗಿಲ್ಲ, ಆದರೂ ಪರವಾಗಿಲ್ಲ, ಏರ್ತಾ ಇದ್ದೀನಿ ಗುಡ್ಡನ. ಐ ಥಿಂಕ್ ಇದು ಭಾಳ ಸಣ್ಣ ಗುಡ್ಡ ಗೈಸ್, ಇಷ್ಟು ದೊಡ್ಡ ಗುಡ್ಡ ಕೂಡ ಅಲ್ಲ ಇದು, ಭಾಳ ಸಣ್ಣ ಗುಡ್ಡ. ಈ ಮುಳ್ಳಿಗೆ ಏನೋ ಸಿಟ್ಟಿದ್ದಂಗೆ ಐತೆ ನನ್ನ ಮೇಲೆ, ಅದಕ್ಕೆ ಶಲ್ಟ ಅರಿತು ನಮ್ಮದು. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ವ್ಯೂ ಹಿಂಗೈತೆ. ಸೊ ಹಿಂದೆಯಿಂದ ಕೂಡ ಹಿಂಗೆ ಐತೆ ವ್ಯೂ. ಸೊ ಪರವಾಗಿಲ್ಲ ಗೈಸ್, ಇಲ್ಲಿಂದ ನೋಡೋಕೆ ಒಂದ್ಸಲ ವ್ಯೂ ತೋರಿಸ್ತೀನಿ ತಡ್ರಿ ಹೆಂಗಿರುತ್ತಂತ. ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ಹೊಲ. ಸೊ ಹಳ್ಳಿ ಲೈಫೇ ಬೆಸ್ಟ್ ಗೈಸ್. ಇಂಥ ಪ್ಲೇಸ್ ಯಾವಾಗ ಹೇಳ್ರಿ ನೀವು ಎಕ್ಸ್ಪ್ಲೋರ್ ಮಾಡೋದು. ಡೈಲಿ ನೋಡ್ಬೋದು ಇಲ್ಲಿ ಇಂಥ ಊರಲ್ಲಿ ಇದ್ದರೆ ಇಂಥವೆಲ್ಲ ದಿನ ನೋಡ್ಬೋದು ಗೈಸ್. ನೋಡ್ತಾ ಇದ್ದೀರಲ್ಲ, ಇಷ್ಟ ಎಲ್ಲ ಕಡೆ ನೋಡ್ರಿ ಗುಡ್ಡ ಬೆಟ್ಟ ಇವೇ ಕಾಣಿಸೋದು. ಒಂಥರ ಮನುಷ್ಯನಿಗೆ ಪ್ರಶಾಂತ. ಸೊ ಗೈಸ್ ನೋಡ್ತಾ ಇದ್ದೀರಲ್ಲ, ಅವೆಲ್ಲ ದೂರದ ಬೆಟ್ಟಗಳು. ಅಲ್ಲಿ ಕಾಣಿಸ್ತಿರೋದು ಜಿಂದಾಲ್ ಸೈಡ್ ಗುಡ್ಡಗಳು ಗೈಸ್ ಅವೆಲ್ಲ. ಸೊ ನಮ್ಮ ಶೆಡ್ ಹೆಂಗೆ ಕಾಣಿಸುತ್ತೆ ಗೊತ್ತಾ, ಇಲ್ಲಿಂದ ಅಲ್ಲಿ ಕಾಣಿಸ್ತಾ ಇದಲ್ಲ, ಅದು ನಮ್ಮ ಶೆಡ್ಡು. ಇಲ್ಲಿಂದ ಭಾಳ ದೂರ ಐತೆ ಗೈಸ್ ನಮ್ಮ ಶೆಡ್ಡು. ಆ್ಯಂಡ್ ಇಲ್ಲಿ ಬಂದು ನಾವು ಎಕ್ಸ್ಪ್ಲೋರ್ ಮಾಡ್ತಾಯಿದ್ರೆ ನಮ್ಮ ಅತ್ತೆ ಕರೆ ಕುಂತಾಳೆ ನನಗೆ, ಇಲ್ಲಿವರೆಗೆ ಕೇಳಿಸ್ತಾ ಐತೆ. ಎಲ್ಲ ಗುಡ್ಡದಿಂದ ತುಂಬಿದೆ ಸಿಗಲಿ. ಅಂದರೆ ನಮ್ಮ ಹೊಲದಲ್ಲೇ ಅಂತ ಅಲ್ಲ, ನಿಮ್ಮ ಹೊಲದಲ್ಲೂ ಆಗಲಿ ಇಲ್ಲ ನಿಮ್ಮ ಸುತ್ತಮುತ್ತ ಆಗಲಿ ಇಂಥ ಪ್ಲೇಸಸ್ಗಳು ಭಾಳಷ್ಟು ಇರ್ತವೆ ಎಕ್ಸ್ಪ್ಲೋರ್ ಮಾಡೋವು. ಸೊ ಒಂದ್ಸಲ ಹೋಗಿ ಪ್ರಶಾಂತವಾಗಿ ಕೂತ್ಕೊಂಡು, ಇಲ್ಲ ಏನಾದರೂ ಒಂದು ನೋಡ್ಕೊತಾಗಲಿ, ಏನಾದರೂ ಒಂಥರ ಫ್ರೆಂಡ್ಸ್ನ ಜೊತೆ ಆಗಲಿ, ಇಲ್ಲ ನಂತರ ನೀವು ಸಿಂಗಲ್ ಆಗಿ ಹೋಗೋಕೆ ಇಷ್ಟ ಇದ್ದರೆ ಸಿಂಗಲ್ ಆಗಿ ಹೋಗಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಬರ್ರಿ ಗಾಯ್ಸ್. ಇಂಥವೆಲ್ಲ ಮಿಸ್ ಆಗಿಬಿಡ್ತೀರ ನೋಡೋದು. ನೋಡ್ರಿ, ಇಷ್ಟು ಹೈಟಿಗೆ ಬಂದು ನಾನು ಇಷ್ಟು ಆರಾಮಾಗಿ ಬ್ಲಾಗಿಂಗ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ. ಸೊ ಇದರಿಂದ ಗೊತ್ತಾಗೋದೇನೆಂದರೆ, ಮನುಷ್ಯರಿಗೆ ಏನು ನೋಡ್ಬೇಕಂತ ಆಸಕ್ತಿ ಇದ್ದರೆ ಸಾಕು, ಅವರು ಏನನ್ನಾಗಲಿ ಎಲ್ಲೇ ಇರಲಿ, ಅದು ಒಂಥರ ಎಷ್ಟು ದೂರ ಆದರೂ ಇಲ್ಲಿ, ಎಷ್ಟೇ ಹತ್ರ ಆದರೂ ಇಲ್ಲಿ, ಎಷ್ಟೇ ಕಷ್ಟಗಳು ಇಲ್ಲಿ, ಅಲ್ಲಿ ಹೋಗಿ ನೋಡ್ಕೊಂಡು ಬಂದೇ ಬಿಡ್ತಾರೆ ಅದನ್ನು. ಸೊ ದೇಶ ತಿರುಗಾ ಅಂತ ನಿಮಗೆ ಮುಚ್ಚಿದ್ರೆ, ಅಂದರೆ ಇಂಥ ಪ್ರಕೃತಿನ ನೋಡ್ಬೇಕಂತಾಗಲಿ, ಇಲ್ಲ ಎಲ್ಲಾದರೂ ಊರು ತಿರುಗ್ಬೇಕಂತಾಗಲಿ, ನಿಮ್ಗೆ ಏನಾದರೂ ಆಸೆ ಇದ್ದರೆ ಅದನ್ನ ಮಾಡಿಬಿಡ್ರಿ. ಅಲ್ಲ, ನೀವು ಅಂತ ಒಳ್ಳೆ ಏಜ್ನಲ್ಲಿ ಬಂದಮೇಲೆ ಇಂಥ ಪ್ಲೇಸ್ನಲ್ಲಿ ತಿರುಗ್ರಿ. ಸೊ ನಾನು ಅದು ಆಗಲಿಲ್ಲ ಅಂದರೂ ನಿಮ್ಮ ಮನೆ ಅಕ್ಕಪಕ್ಕದಲ್ಲೇ ಆಗಲಿ, ಇಲ್ಲ ಎಲ್ಲಾದರೂ ದೂರದಲ್ಲಾಗಲಿ ಇಂಥ ಪ್ಲೇಸ್ಗಳು ಸಾಕಷ್ಟು ಇರ್ತವೆ. ಒಂದ್ಸಲ ಹೋಗಿ ವಿಸಿಟ್ ಮಾಡಿರಿ. ಇಲ್ಲ ಸೊ ಗಾಯ್ಸ್ ಇಟ್ಕೊಂಡಿದ್ದೀನಿ, ಇನ್ನು ಇದು ಆಚೆ ಗಾಯ್ಸ್ ನಮ್ದಂತೂ ಊಟ ಆಗ್ಬಿಡ್ತು. ಸೊ ನಮ್ಮ ಅಮ್ಮ ನೋಡ್ಬೇಕು, ಅಮ್ಮ ಕಟಿಂಗ್ ಮಾಡಿಸಿ ಹೆಂಗೆ ಅನ್ಸ್ಕೊಂಡದ್ದು ನಮ್ಮ ಕಟಿಂಗ್ ಮಾಡಿ. ಸೊ ಗಾಯ್ಸ್ ನಾನು ಇವತ್ತು ಹೊಲ ಅಳ್ತಿದಾರನಾಗಿದ್ದೀನಿ, ನೋಡ್ಬೋದು. ಇಲ್ಲಿಂದ ಕರೆಕ್ಟ್ ಸ್ಟಾರ್ಟ್ ಆಗಿ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಸೊ ನಮ್ಮ ಹೊಲ ಎಷ್ಟೈತಂತ ಪಕ್ಕದ ಹೊಲದ್ದು ಹೊಲ ಎಷ್ಟೈತಂತ ಚೆಕ್ ಮಾಡಿ ಗೈಸ್. ಟೈಮ್ ಬಂದ್ಬಿಟ್ಟು 6:04 ಬಂದೈತೆ. ಆ್ಯಂಡ್ ನಮ್ಮಮ್ಮ ಇವಾಗ ತಾನೇ ಮನೆಗೆ ಹೋದರು. ಆ್ಯಂಡ್ ನೋಡ್ತಾ ಇದ್ರಲ್ಲ, ಇವಾಗ ಮಡಿಕೆ ಹೊಡ್ಸೋಕ್ಕೆ ಬಂದುಬಿಟ್ಟಿದ್ದಾರೆ ಹೊಲದಲ್ಲಿ ಟ್ಯಾಕ್ಟ್ರುಗಳು ತಗೊಂಡು. ಸೊ ಇವತ್ತು ಸ್ವಲ್ಪ ಬೆಳಗಿಂದ ವ್ಲಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೂ ಇತ್ತು, ಸ್ವಲ್ಪ ಹಂಗೆ ಬೋರಿಂಗ್ ಆಗೂ ಇತ್ತು, ಸ್ವಲ್ಪ ಪರವಾಗಿಲ್ಲ ಇವತ್ತು ವ್ಲಾಗು. ಸೊ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ಶಾರ್ಟ್ ಆ್ಯಂಡ್ ಸಿಂಪಲ್ ಆಗಿರೋ ವ್ಲಾಗ್ ನಿಮಗೆ ಇಷ್ಟ ಇರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗ್ನಲ್ಲಿ ಇನ್ನೊಂದು ಹೊಸ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.